ಲೈಸಿದ್ದು ನಿನ್ ಗೊಸಿನಾರ ಬುದ್ಧಿ ಬೇಡವೇನ್ಲ? ಎಲ್ಲಿ ಹೆಂಗ್ ನಡ್ಕೋಬೇಕು ಅಂತ ನಿಂಗೆ ಗೊತ್ತಾಗೋದಿಲ್ವೇನ್ಲ? ಇದು ಕೋರ್ಟು ಕಲ, ಬೀದಿ ಅಲ್ಲ. ಜಡ್ಜು, ಲಾಯರು, ಪೊಲೀಸರು ಎಲ್ಲರ ಮುಂದೆ ಅವ್ನಿಗೆ ಹಂಗೆ ಹೊಡೆದ್ಬಿಟ್ಟಲ್ಲ. ಹುಸಿ ತಾಳ್ಮೆ ಅನ್ನೋದು ಬೇಡವೇನ್ಲ? ಇಂಥ ಜಾಗದಲ್ಲೆಲ್ಲ ಹೆಂಗಿರ್ಬೇಕು ಅನ್ನೋದು ಗೊತ್ತಿರ್ಬೇಕು, ತಿಳ್ಕೊ. ಮತ್ತೆ ಅವ್ನ್ ಮಾಡಿ ಸರಿನಾ ಹೇಳೋ? ಮಗು ಅಂತ ನೋಡ್ದೆ ಖುಷಿ ನಂಗೆ ಹೇಳ್ಕೊಂಡು ಹೋಗ್ತಿದ್ರೆ ಸುಮ್ಮನೆ ನೋಡ್ಕೊಂಡಿರಕೈತದ? ಅದಕ್ಕೆ ವಾಪ ಬಂತು 2 ಬುಟ್ಟೆ. ನೋಡ್ಲಾ ಸಿದ್ದು, ನೀನ್ ಏನೇ ಮಾತಾಡಿದ್ರು ಸರಿಯೇ, ನೀನ್ ಮಾಡೋದು ತಪ್ಪು ಕಲ. ಜಡ್ಜು ಹೇಳಿದ್ಮೇಲೆ ಲಾಯರ್ ಹುಡುಗಿನ ಕರೆದು ವಿಚಾರಣೆ ಮಾಡ್ಬೇಕಾಯ್ತು, ಅವ್ರು ಕರ್ತವ್ಯಕಲ್ಲ. ಅದನ್ನ ಅಡ್ಡಿಪಡಿಸೋಕೆ ನಾವ್ಯಾರಲ್ಲ? ವಿಚಾರಣೆ ಮಾಡೋದಕ್ಕೂ ಇತಿಮಿತಿ ಇರ್ತದಲ್ವಾ? ಮಗು ಹತ್ರ ಹೆಂಗ್ ನಡ್ಕೋಬೇಕು ಅಂತ ಗೊತ್ತಿಲ್ದಾನೆ ಹೆಂಗೆಲ್ಲ ನಡ್ಕೊಂಬಿಟ್ಟ ನೋಡು. ಮೊದ್ಲೇ ಆ ರವಿಶಂಕರ್ ಕಂಡ್ರೆ ಖುಷಿಗೆ ಭಯ ಅಂತ ಅದ್ರಲ್ಲಿ ಬಲವಂತ ಹೇಳು ಅಂತಾನೆ. ಅವ್ನು ನಡ್ಕತಿದ್ ರೀತಿನೇ ಸರಿ ಇಲ್ಲ ಕಣ. ಅದಕ್ಕೆ ನಾನು ಹಂಗೆ ನಡ್ಕೊಂಡಿದ್ದು. ಅದು ಅಲ್ದೇನೆ ಅವನು ನನ್ ಕಂಡ್ರೆ ಆಗೋದಿಲ್ಲ, ನನ್ ವಿಶ್ವಕ್ಕೆ ಅದಕ್ಕೆ ತುಂಬಾ ಓವರ್ ಆಗಿ ನಡ್ಕತಾನ ಅವನು. ಇದೆಲ್ಲ ನಮಗ್ ಗೊತ್ತಿದೆ ಸಿದ್ದು ಅವ್ರೆ. ಆದ್ರೆ ನೀವ್ ಕೋರ್ಟಲ್ಲಿ ಹೀಗೆ ನಡ್ಕೋಬಾರ್ದಾಗಿತ್ತು. ಮೊದ್ಲೇ ನೀವು ತಪ್ಪೇ ಮಾಡದೆ ಆರೋಪಿ ಸ್ಥಾನದಲ್ಲಿ ನಿಂತಿದ್ದೀರಾ. ಈಗ ಹೀಗೆಲ್ಲ ಮಾಡಿದ್ರೆ ಏನಾಗುತ್ತೆ ಹೇಳಿ? ನೀವ್ ಮಾಡಿದ ಕೆಲ್ಸಕ್ಕೆ ನಮ್ ಲಾಯರಿಗೆ ಮಾತಾಡಕ್ ಅವಕಾಶನೂ ಸಿಗ್ಲಿಲ್ಲ. ನಾಳೆ ಜಡ್ಜ್ಮೆಂಟ್ ಇದೆ ಅಂತ ಗೊತ್ತಿದ್ರು ಹೀಗೆಲ್ಲ ನಡ್ಕೊಂಡ್ರಲ್ಲ, ಇದು ನಿಮಗೆ ಸರಿ ಅನ್ಸುತ್ತಾ? ಮೇಡಮ್ ಅವರೇ, ಈಗ ಏನಾದ್ರು ಹೇಳಿ, ಮಗು ಹತ್ರ ಹೆಂಗ್ ನಡ್ಕೋಬೇಕು ಅಂತ ಅವ್ನು ಗೊತ್ತಿಲ್ದೇ ಇರೋದಕ್ಕೆ ನಾನು ಹಂಗ್ ನಡ್ಕೊಂಡಿದ್ದು. ಅವ್ನು ನನ್ನ ತಟ್ಟೆಗೆ ಬಂದ್ರೆ ನಾನು ಸುಮ್ಮನೆ ಇರ್ತಿದ್ದೆ, ಆದ್ರೆ ಮಗು ತಟ್ಟೆಗೆ ಬಂದು ತಪ್ಪು ಮಾಡ್ಬಿಟ್ಟ. ನೋಡಿ, ನಾವು ಆ ಮಗುಗೆ ಏನೇನೋ ಹೇಳ್ಕೊಟ್ಟಿದೀವಂತೆ, ಅವಳನ್ನ ಎದುರಿಸ್ಬಿಟ್ಟಿದೀವಂತೆ, ಅದಕ್ಕೆ ಅವಳು ಸತ್ಯ ಹೇಳೋದಕ್ಕೆ ಹಿಂದೇಟ್ ಆಗ್ತಾವಳಂತೆ. ಹಿಂಗೆಲ್ಲ ಹೇಳ್ತಾವನಲ್ಲ, ಅವ್ನು ಹೇಳಿದ್ ಸರಿನಾ? ಅವನು ಒಂಥರ ಗುಳ್ಳೆನರಿ ಇದ್ದಂಗೆ. ಈ ಮೊಸಳೆ ಕಣ್ಣೀರು ಹಾಕೋರ ಹೆಂಗ್ ನಂಬಾರ್ದು, ಆ ನನ್ನ ಮಗನ ಕಣ್ಣೀರು ಹಂಗೆ ನಂಬಾರ್ದು. ಅದಕ್ಕೆ ವಾಪ ಮಾಡ್ಕೊಂಡು ಕೊಟ್ಟಿದ್ದು. ಅದಕ್ಕೆ ನೀವ್ ಯಾಕೆ ಶಿಕ್ಷೆ ಕೊಡ್ಬೇಕು? ಶಿಕ್ಷೆ ಕೊಡಕ್ಕೆ ಕೋರ್ಟ್ ಇಲ್ವಾ? ಮತ್ ಯಾಕೆ ಈ ವಾದ ವಿವಾದ? ನಾವಿಲ್ಲಿ ಬಂದಿರೋದಕ್ಕೆ ಏನ್ ಕಾರಣ? ನಿಮ್ಮನ್ನ ಹೊರಗೆ ಕರ್ಕೊಂಡ್ ಬರಕ್ತಾನೆ. ಸಿದ್ದು, ನೀನ್ ನಡ್ಕೊಂಡಿದ್ ರೀತಿಗೆ ನಾಳೆ ಏನಾದ್ರೂ ತೀರ್ಪು ನಿನ್ ವಿರುದ್ಧ ಬಂದ್ರೆ ಏನ್ಲ ಮಾಡೋದು? ಇಷ್ಟು ದಿವಸ ನಿನ್ನ ಆಚೆ ಕರ್ಕ ಬರ್ಬೇಕು ಅಂತ ನಾನು ಭಾವನ ಪಟ್ಟು ಪ್ರಯತ್ನ ಎಲ್ಲ ಒಳ್ಳೆ ಉಣ್ಸೆಂಟಿ ಇದ್ದಂಗೆ ಆಗೋಯ್ತದಲ್ಲ. ಅಣ್ಣ, ನನ್ನನ್ನು ಕೋರ್ಟ್ ನಂಬ್ತಿರ್ಬೋದು, ಆದ್ರೆ ನೀವು ನಂಬ್ತಿರಲ್ವಾ? ಆ ನಂಬಿಕೆ ಇರೋದ್ರಿಂದಾನೇ ನಾವ್ ಇಷ್ಟೆಲ್ಲ ಪ್ರಯತ್ನ ಪಡ್ತಿರೋದಲ್ವಾ ಸಿದ್ದು ಅವ್ರೆ? ನೀವು ಒಳ್ಳೆಯವರು ಅಂತ ನಮಗ್ ಗೊತ್ತು, ಆದ್ರೆ ಕೋರ್ಟ್ ಗೊತ್ತಾ ಹೇಳಿ? ನ್ಯಾಯ ಕೊಡೋ ಜಡ್ಜ್ ಮುಂದೆನೆ ನೀವು ಹೀಗೆಲ್ಲ ನಡ್ಕೊಂಡ್ರಲ್ಲ, ನಾಳೆ ಅದ್ ಏನ್ ಜಡ್ಜ್ಮೆಂಟ್ ಕೊಡ್ತಾರೋ ಅಂತ ಟೆನ್ಷನ್ ಆಗ್ತಿದೆ.